ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಅಖಾಡ ಗೆಲ್ಲಲು ಕೊನೆ ಹಂತದ ಕಸರತ್ತು ಮುಗಿದಿದೆ. ಗುರುವಾರ ಅಂದರೆ ಏಪ್ರಿಲ್ 9ರಂದು ಮತದಾನ ನಡೆಯಲಿದ್ದು ಮತದಾರ ಪ್ರಭು ಅಭ್ಯರ್ಥಿಗಳ ಹಣೆ ಬರಹ ಬರೆಯಲಿದ್ದಾನೆ. ಮತದಾನಕ್ಕೆ ಈಗ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಒಂದು ಕಡೆ ಮತಯಂತ್ರಗಳನ್ನು ಹಿಡಿದು ಮತಗಟ್ಟೆಗಳತ್ತ ಸಾಕ್ತಾ ಇರುವ ಚುನಾವಣಾ ಸಿಬ್ಬಂದಿ, ಇನ್ನೊಂದು ಕಡೆ ಎಲ್ಲರನ್ನ ಆಕರ್ಷಣೆ ಮಾಡ್ತಿರುವ ವಿಶೇಷ ಮತಗಟ್ಟೆಗಳು, ಮತ್ತೊಂದು ಕಡೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಬಿಗಿ ಭದ್ರತೆ. ಈ ಎಲ್ಲ ದೃಶ್ಯಾವಳಿಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಹೌದು, ಬಾಗಲಕೋಟೆ ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಮತದಾನಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಬಾಗಲಕೋಟೆಯ ನವನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಸಿದ್ಧತಾ ಕಾರ್ಯ ಪೂರ್ಣಗೊಂಡಿದ್ದು ಮತಯಂತ್ರಗಳನ್ನು ಹಿಡಿದು ಮತಗಟ್ಟೆಗಳತ್ತ ಹೆಜ್ಜೆ ಹಾಕಿದ್ದಾರೆ. ಉಪಚುನಾವಣೆಗೆ 1,26,999 ಪುರುಷ ಹಾಗೂ 1,32,775 ಮಹಿಳಾ ಮತದಾರರು ಹಾಗೂ 23 ಇತರೆ ಸೇರಿ ಒಟ್ಟು 2,59,797 ಮತದಾರರಿದ್ದು ಗುರುವಾರ ಮತ ಚಲಾಯಿಸಲಿದ್ದಾರೆ. ಅಲ್ಲದೆ 385 ಸೇವಾ ಮತದಾರರು, 170 ಅಂಚೆ ಮತಪತ್ರಗಳು, 90 PWD ಮತದಾರರಿದ್ದಾರೆ. ಉಪಚುನಾವಣೆಗೆ ಒಟ್ಟು 322 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಅದು ಒಂದು ಇದರ ಪ್ರಕಾರ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಬರಲ್ಲ ಸರ್. ಈ ಮತಯಂತ್ರಗಳು ಏನಾದ್ರು ದೋಷ ಬಂದ್ರೆ ಇಮಿಡಿಯೇಟ್ಲಿ ಅದು ಮಾಡ್ಲಿಕ್ಕೂ ಕೂಡ ನಮ್ಮ ಸೆಂಟ್ರಲ್ ಆಫೀಸರ್ ಇರ್ತಾರೆ, ಅವ್ರ ಜೊತೆ ಎಕ್ಸ್ಟ್ರಾ ಇರುತ್ತೆ. ಇಮಿಡಿಯೇಟ್ ಆಗಿ ವಿದಿನ್ ಹಾಫ್ ಆನ್ ಅವರ್ ಮತ್ತೆ ಮತದಾನಗಳು ಏನಾರು ತಾವು ಕೇಳಿದ್ರಲ್ಲ ಆದಾಗ ನಮ್ಮ PCL ಇಂಜಿನಿಯರ್ಸ್ ಕೂಡ ಇರ್ತಾರೆ. ಇಮಿಡಿಯೇಟ್ ಆಗಿ ಆ ಥರದ್ದು ಏನಾರ ಆ ಥರ ಬಂದಿದ್ದು ಈಗಾಗಲೇ ಒಂದನೇ ಸರ್ತಿನೂ ಇಂಜಿನಿಯರ್ಸ್ ಚೆಕ್ ಮಾಡಿದ್ರು. ಮೊನ್ನೆ ಕಮಿಷನಿಂಗ್ ಮಾಡೋದೇವು ಕೂಡ ಮತದಾನ ಯಂತ್ರಗಳು ಎಲ್ಲ ಪರೀಕ್ಷೆ ಮಾಡಿಬಿಟ್ಟು ರೆಡಿ ಮಾಡಿರ್ತಾರೆ. ಅದ್ಯಾಗೂ ಕೂಡ ಏನಾರ ರೀತಿ ಕಂಡು ಬಂದಲ್ಲಿ ತಕ್ಷಣವೇ ನಮ್ಮ ಸೆಂಟ್ರಲ್ ಆಫೀಸರ್ PCL ಇಂಜಿನಿಯರ್ಸ್ ಮಾಡ್ತಾರೆ. ಇನ್ನು ಪ್ರತಿ ಮತಗಟ್ಟೆಗೆ ಒಬ್ಬ ಪ್ರೆಸೆಂಡಿಂಗ್ ಅಧಿಕಾರಿ ಹಾಗೂ 3 ಜನ ಪೋಲಿಂಗ್ ಅಧಿಕಾರಿಗಳನ್ನು ಗುರುತಿಸಲಾಗಿದ್ದು ಹೆಚ್ಚುವರಿ ಸಿಬ್ಬಂದಿಗಳು ಸೇರಿ ಒಟ್ಟು 1,564 ಸಿಬ್ಬಂದಿಗಳ ನೇಮಕ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಅಗತ್ಯತೆಗೆ ಅನುಗುಣವಾಗಿ ಮೈಕ್ರೋ ಅಬ್ಸರ್ವರ್ ಹಾಗೂ ಪೊಲೀಸ್ ಇಲಾಖೆಯಿಂದ ಸಶಸ್ತ್ರ ಪಡೆಯನ್ನು ಸಹ ಮತಗಟ್ಟೆಗಳಿಗೆ ನೇಮಕ ಮಾಡಲಾಗಿದೆ. ಅಲ್ಲದೆ 322 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಮತದಾರರ ಮತ ಚಲಾವಣೆಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ 2 ಪಿಂಕ್ ತಲಾ 1 ಯುವ PWD ಥೀಮ್ ಆಧಾರಿತ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಬಿಗಿ ಭದ್ರತೆ ಒದಗಿಸಲಾಗಿದೆ ಅಂತ SP ಸಿದ್ಧಾರ್ಥ್ ಗೋಯಲ್ ತಿಳಿಸಿದ್ದಾರೆ. ನಾವು ಮಸ್ಟರಿಂಗ್ ಸೆಂಟರ್ ಅಲ್ಲಿ ಇದ್ದೀವಿ. ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಎಲ್ಲ ಇಲ್ಲಿ ಬಂದಿದ್ದಾರೆ. ಅವರು ಈ ಪೋಲಿಂಗ್ ಪಾರ್ಟಿ ಜೊತೆಗೆ ಆ ಪೋಲಿಂಗ್ ಬೂತ್ ಅಲ್ಲಿ ಹೋಗ್ತಾರೆ, ಅಲ್ಲಿ ನೈಟ್ ಔಟ್ ಅಲ್ಲಿ ಮಾಡ್ತಾರೆ. ನೆಕ್ಸ್ಟ್ ನಾಳೆ ಬೆಳಿಗ್ಗೆ ನಾವು ಎಲ್ಲ ರೀತಿ ರೆಡಿ ಆಗಿದ್ದೀವಿ. ನಮ್ದು ಭದ್ರತೆ ಇವತ್ತು ಡೇಟ್ ಇಂದಾನೇ ಸ್ಟಾರ್ಟ್ ಆಗಿದೆ. ನಮ್ಮ ಸೆಂಟ್ರಲ್ ಫೋರ್ಸಸ್ ಅವರು ಕೂಡ ಎಲ್ಲ ಬೂತ್ಸ್ ಆಲ್ಮೋಸ್ಟ್ ಎಲ್ಲ ಬೂತ್ಸ್ ಅಲ್ಲಿ ಸೆಂಟ್ರಲ್ ಫೋರ್ಸಸ್ ಇದೆ. ಈ ಸರಿ ಬೈ ಎಲೆಕ್ಷನ್ ಇದ್ದಾಗ ನಮಗೆ ಜಾಸ್ತಿ ಸೆಂಟ್ರಲ್ ಫೋರ್ಸಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಕ್ಸಾಕ್ಟ್ ನಂಬರ್ ನಾನು ಕೊಡ್ತಾ ಇಲ್ಲ, ಬಿಕಾಸ್ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಬೂತ್ಸ್ ಅಲ್ಲಿ ಸೆಂಟ್ರಲ್ ಫೋರ್ಸಸ್ ಇದೆ. ಎಲ್ಲ ಬೂತ್ಸ್ ಅಲ್ಲಿ ನಮ್ದು ಸಿವಿಲ್ ಸ್ಟಾಫ್ ಕೂಡ ಇರ್ತಾರೆ. ಒಟ್ಟಾರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಮತದಾನಕ್ಕೆ ಸಿದ್ಧಗೊಂಡಿದೆ. ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ತೀವ್ರ ಜಿದ್ದಾಜಿದ್ದಿನ ಹೋರಾಟವಿದೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೀರಣ್ಣ ಚರಂತಿಮಠ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ನಡುವೆ ತೀವ್ರ ಹಣಾಹಣಿ ಇದೆ. ಗುರುವಾರ ನಡೆಯುವ ಮತದಾನದಂದು ಮತದಾರ ಪ್ರಭು ಯಾರನ್ನ ಆಶೀರ್ವದಿಸುತ್ತಾನೆ ಅನ್ನೋದಕ್ಕೆ ಮೇ 4ರ ಫಲಿತಾಂಶ ಉತ್ತರಿಸಲಿದೆ. ಬಾಗಲಕೋಟೆಯಿಂದ ಸೋಮಶೇಖರ್, ಜೀ ಕನ್ನಡ ನ್ಯೂಸ್.